ನಮಸ್ಕಾರ. ಬನ್ನಿ ಓಶೋ ಚಿಂತನೆಗಳ ಬಗ್ಗೆ ಮಾತನಾಡೋಣ. ಇಲ್ಲಿ ಓಶೋ ನನ್ನ ಪ್ರೀತಿಯ ಭಾರತ ಅಂತಕ್ಕಂಥ ಒಂದು ಪುಸ್ತಕವನ್ನು ರಚನೆ ಮಾಡ್ತಾರೆ. ಇಂಡಿಯಾ ಮೈ ಲವ್ ಅಂತ ಆ ಪುಸ್ತಕದ ಹೆಸರು. ಈ ಪುಸ್ತಕದಲ್ಲಿ ಅವರು ಒಂದು ಮಾತು ಹೇಳ್ಬಿಡ್ತಾರೆ. ಏನಂದರೆ, ಭಾರತ ಯಾವ ದಾರ್ಶನಿಕರನ್ನು ಕೊಟ್ಟಿಲ್ಲ, ಯಾವ ವಿಜ್ಞಾನಿಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದು ಯಾಕೆ ಅವರು ಆ ಥರ ಹೇಳಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಭಾರತದಲ್ಲೂ ಸಹ ದಾರ್ಶನಿಕರು ಇರ್ತಾರೆ, ಆದರೆ ಅವ್ರಿಗೆ ಅದು ಅವರು ದಾರ್ಶನಿಕರ ಥರ ಕಾಣಿಸ್ತಿಲ್ವಾ ಏನಂತ ಗೊತ್ತಿಲ್ಲ. ಭಾರತವೂ ಸಹ ವಿಜ್ಞಾನಿಗಳನ್ನ ಕೊಟ್ಟಿದೆ, ಅಥವಾ ಅವ್ರ ಕಾಲದಲ್ಲಿ ಅದು ಅವ್ರ ಕಣ್ಣಿಗೆ ಕಾಣಿಸ್ತಿಲ್ವಾ, ಅಥವಾ ಇಲ್ಲಿ ಹುಟ್ಟಿದಂಥ ವಿಜ್ಞಾನಿಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ತಯಾರಾದಂಥವರು ಅಂತಕ್ಕಂಥ ಅಭಿಪ್ರಾಯ ಅವ್ರಿಗಿತ್ತ, ಅದು ನನಗೆ ಗೊತ್ತಿಲ್ಲ. ಆದರೆ ಓಶೋ ತಮ್ಮ ಪುಸ್ತಕದಲ್ಲಿ ಈ ಭಾರತ ದೇಶದ ಗತಕಾಲದ ಇತಿಹಾಸವನ್ನು, ಇಲ್ಲಾಗಿ ಹೋದಂಥ ಸ್ಮರಣೀಯ ಘಟನೆಗಳನ್ನು ತಮ್ಮದೇ ಆಗಿರ್ತಕ್ಕಂಥ ವಿಶಿಷ್ಟ ರೀತಿಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಇಲ್ಲಿಯ ರಾಜರು, ಮಹಾರಾಜರು, ಚಕ್ರವರ್ತಿಗಳು, ಭಿಕ್ಷುಗಳು, ಭಿಕ್ಕುಗಳು, ಬುದ್ಧ ಗುರುಗಳು, ಮಹಾವೀರ, ನಾನಕ್, ಶ್ರೀಕೃಷ್ಣ, ಮೀರಾ, ಅಲೆಕ್ಸಾಂಡರ್, ಪೋರಸ್, ಬುಳಿಕಿರಾಮ, ಬುಲ್ಲೇಶನ ಆಗುವಂತಕ್ಕಂಥದ್ದು. ಬುಳಿಕಿರಾಮ ಅಂತ ಇರ್ತಾನೆ, ಅವನು ಬುಲ್ಲೇಶ ಅಂತ ಆಗ್ತಾನೆ. ಗುಲಾಲ ಅಂತಕ್ಕಂಥವನು ಗುಲ್ಲೇಶನ ಆಗ್ತಕ್ಕಂಥವನು. ಗುಲಾಲ ಅಂತಕ್ಕಂಥದ್ದು ಗುಲ್ಲೇಶನ ಶಿಷ್ಯನಾಗ್ತಕ್ಕಂಥದ್ದು. ತಾನ್ಸೇನ್, ಗುರು ಹರಿದಾಸರು, ಉಪನಿಷತ್ತಿನ ಶ್ವೇತಕೇತು. ಹೀಗೆ ಓಶೋ ಒಂದಲ್ಲ ಎರಡಲ್ಲ ಅನೇಕ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ ತಮ್ಮ ಕೃತಿನಲ್ಲಿ. ಸರಿಸುಮಾರು 10,000 ವರ್ಷಗಳ ಸಹಸ್ರಾರು ಜನರ ಪ್ರಜ್ಞೆಯ ಪರಾಕಾಷ್ಠೆಯನ್ನು ತಲುಪಿದವರಿದ್ದಾರೆ ಈ ದೇಶದಲ್ಲಿ. ಆ ಒಂದು ಪರಾಕಾಷ್ಠ ಪ್ರಜ್ಞೆಯನ್ನು ಈ ದೇಶದ ಜನಗಳು ಹೊಂದಿದ್ರಿಂದನೇ ಈ ದೇಶದಲ್ಲಿ ಏನೋ ಒಂದು ಕಂಪನ ಇದೆ. ಈಗಲೂ ಸಹ ಈ ದೇಶದಲ್ಲಿ ಆಗಾಗಲೇ ಬಂದು ಹೋಗ್ತಕ್ಕಂಥ ಸುಳಿಗಾಳಿ ಅಂತ ಒಂದು ಗಂಧ ಇದೆ. ಅದು ಹೊರಗಡೆಯಿಂದ ಬಂದಂಥ, ಹೊರದೇಶದಿಂದ ಬಂದಂಥವ್ರಿಗೆ ಮಾತ್ರ ಅರ್ಥ ಆಗ್ತದೆ. ಆದರೆ ಅವ್ರಿಗೂ ಸಹ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಓಶೋರವರ ಅಭಿಪ್ರಾಯ ಆಗಿತ್ತು. ನನ್ನ ಪ್ರೀತಿಯ ಭಾರತ ಅಂತಕ್ಕಂಥದ್ದು ಒಂದು ವಿಸ್ಮಯ ಯಾತ್ರೆ. ಈ ಯಾತ್ರೆಯಲ್ಲಿ ನಮ್ಮ ಮಾರ್ಗದರ್ಶಿ ಮತ್ತು ಕಥೆ ಹೇಳ್ತಕ್ಕಂಥ ಪರಮಜ್ಞಾನಿಯಾಗಿರ್ತಕ್ಕಂಥ ಓಶೋರವರು ಕಳೆದೋದಂಥ ಘಟನೆಗಳನ್ನು ಹೇಳ್ತಾ, ಇಲ್ಲಿರ್ತಕ್ಕಂಥ ಭಿಕ್ಷು ರಾಜರನ್ನು ಮೇಧಾವಿಗಳು ಮತ್ತು ಮೂರ್ಖರು ಎರಡೂ ರೀತಿಯಲ್ಲಿ ಹೇಳ್ತಾರೆ. ಪ್ರೇಮಿಗಳು ಮತ್ತು ಯೋಧರು, ಕುಶಲಕರ್ಮಿಗಳು, ಪಂಡಿತರನ್ನು ನಮಗೆ ಪರಿಚಯ ಮಾಡ್ತಾರೆ. ಓಶೋರವರ ಮಾತುಗಳಲ್ಲಿ, ವ್ಯಕ್ತಿತ್ವಗಳಲ್ಲಿ ಇವೆಲ್ಲ ಅವರ ತಮ್ಮ ವ್ಯಕ್ತಿತ್ವದಲ್ಲಿ ಇದೂ ಸಹ ಇದೆ. ಈ ಕಳೆದೋದಂಥ ರಾಜರು, ಮಹಾರಾಜರು, ಭಿಕ್ಷುಗಳು, ಸನ್ಯಾಸಿಗಳು, ಇವೆಲ್ಲರ ವಿಚಾರಗಳು, ಚಿಂತನೆಗಳಲ್ಲಿ ತಮ್ಮಲ್ಲಿ ಇದೆ. ಆದರೆ ನನ್ನದು ಸ್ವಯಂ ಚಿಂತನೆಯಾಗಿದೆ ಅಂತಕ್ಕಂಥದ್ದು ಓಶೋರವರ ಒಂದು ಅಭಿಪ್ರಾಯ ಆಗಿತ್ತು. ಓಶೋ ಹೇಳ್ತಾರೆ, ಭಾರತ ಕೇವಲ ಭೂಗೋಳ ಅಲ್ಲ, ಇದು ಇತಿಹಾಸವೂ ಸಹ ಅಲ್ಲ. ಇದೊಂದು ದೇಶ, ಇದು ರಾಜ್ಯ ಅಲ್ಲ, ಇದು ಕೇವಲ ಒಂದು ಭೂಮಿಯ ತುಂಡು ಅಲ್ಲ, ಅದಕ್ಕಿಂತನೂ ಮಿಗಿಲಾಗಿರ್ತಕ್ಕಂಥದ್ದು. ಭಾರತ ಅಂತಕ್ಕಂಥದ್ದು ಭೂಗೋಳನೂ ಅಲ್ಲ, ಇತಿಹಾಸನೂ ಅಲ್ಲ, ಇದೊಂದು ದೇಶ, ರಾಜ್ಯ ಅಲ್ಲ. ಇದು ಅಷ್ಟೇ ಅಲ್ಲ, ಇದೊಂದು ಕೇವಲ ಒಂದು ಭೂಮಿ ತುಂಡಲ್ಲ, ಇದು ಎಲ್ಲಕ್ಕಿಂತಲೂ ಆಗಿರ್ತಕ್ಕಂಥದ್ದು. ಇದಕ್ಕೆ ಉಪಮೆ, ಕಾವ್ಯ, ಅದೃಶ್ಯ ಇವೆಲ್ಲ ಹೇಳಿದ್ರೂ ಸ್ಫುಟ ಮಾತ್ರ ವಾಸ್ತವ. ಬೇರಾವ ದೇಶಗಳಲ್ಲೂ ಇಲ್ಲೇ ಇರತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿ
ಈ ದೇಶದಲ್ಲಿ ಇದೆ. ಭಾರತ ಒಂದು ನಿಗೂಢವಾಗಿರ್ತಕ್ಕಂಥ ದೇಶ. ಈ ದೇಶದ ನಿಗೂಢತೆಯನ್ನು ಶೋಧಿಸೋಕ್ಕೋಸ್ಕರನೇ ಇಡೀ ಜಗತ್ತು ಪರಿಶ್ರಮ ಪಟ್ಟಿದೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಓಶೋ ಹೇಳ್ತಕ್ಕಂಥ ಒಂದು ಮಾತು, ಭಾರತ ಯಾವೊಬ್ಬ ಮಹಾನ್ ದಾರ್ಶನಿಕನನ್ನು ಈ ಪ್ರಪಂಚಕ್ಕೆ ಕೊಡಲಿಲ್ಲ ಅಂತಕ್ಕಂಥದ್ದು ಓಶೋರವರ ಅಭಿಪ್ರಾಯ. ಪ್ಲೇಟೋ, ಅರಿಸ್ಟಾಟಲ್, ಥಾಮಸ್ ಆಕ್ವಿನಸ್, ಕಾಂಟ್, ಹಗಲ್, ಬ್ರ್ಯಾಡ್ಲಿ, ಬರ್ಟನ್ ರಸ್ಸೆಲ್ ಅಂಥವ್ರನ್ನ ನೀಡಲಿಲ್ಲ. ಹಾಗೆ ಮಹಾಜ್ಞಾನಿಯನ್ನು ಸಹ ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಭಾವಂತ ಜನರೇ ಇಲ್ಲ. ಆದರೂ ಭಾರತದಲ್ಲಿ ಪ್ರತಿಭಾವಂತ ಜನರೇ ಇಲ್ಲ ಅಂತಕ್ಕಂಥ ವಿಷಯ ಹೇಳ್ತಾರೆ. ಈ ದೇಶದಲ್ಲಿ ಮತ್ತೆ ಗಣಿತ ಹುಡ್ತು, ಅದನ್ನು ಅವರು ಒಪ್ಕೋತಾರೆ. ಗಣಿತ ಹುಡ್ತು, ಅದನ್ನು ಆಲ್ಬರ್ಟ್ ಐನ್ಸ್ಟೈನ್ ಉಪಯೋಗಿಸ್ಕೊಂಡ. ಆಲ್ಬರ್ಟ್ ಐನ್ಸ್ಟೈನ್ ಗಣಿತವನ್ನು ಹುಟ್ಟಿಸ್ತಿಲ್ಲ. ನಮ್ಮ ದೇಶದಲ್ಲಿ, ಭಾರತದಲ್ಲಿ ಹುಟ್ಟಿದಂಥ ಗಣಿತವನ್ನು ಆಲ್ಬರ್ಟ್ ಐನ್ಸ್ಟೈನ್ ಉಪಯೋಗಿಸ್ಕೊಂಡು ಇಡೀ ಪ್ರಪಂಚ ವಿಜ್ಞಾನದಲ್ಲಿ ಮುಂದುವರಿತು. ಭಾರತ ದೇಶದ ಗಣಿತವನ್ನು ಉಪಯೋಗಿಸಿಕೊಂಡು, ಭಾರತ ದೇಶದ ಗಣಿತ ಆಧಾರದ ಮೇಲೆ ಇಲ್ಲಿಯ ಯೋಗ, ಆಧ್ಯಾತ್ಮ, ಇಲ್ಲಿಯ ಖಗೋಳದ ಆಧಾರದ ಮೇಲೆ ಇಡೀ ಜಗತ್ತು ವಿಜ್ಞಾನದಲ್ಲಿ ಮುಂದುವರಿತು. ಆದರೂ ಭಾರತೀಯರ ಒಂದು ಹುಟ್ಟುಗುಣ ಏನು ಅಂದರೆ, ಅದು ಇವತ್ತಿಗೂ ಯಾರಿಗೂ ಸಹ ಸರಿಯಾಗಿ ಅರ್ಥ ಆಗಿಲ್ಲ. ಭಾರತ ಮತ್ತು ಇಲ್ಲಿಯ ಜನಗಳು, ಇಲ್ಲಿಯ ಸಂತರು, ಇಲ್ಲಿಯ ಸಾಧುಗಳು, ಸನ್ಯಾಸಿಗಳು ಬೇರೆಯವ್ರನ್ನ ಅರಿತುಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿಲ್ಲ. ಇವರು ತಮ್ಮನ್ನೇ ತಾವು ಅರಿಯತಕ್ಕಂಥ ಸಿದ್ಧತೆಯಲ್ಲಿದ್ದಾರೆ. ತಮ್ಮನ್ನು ತಾವೇ ಅರಿತಕ್ಕಂಥ ಪ್ರಯತ್ನದಲ್ಲಿರ್ತಾರೆ. ತಮ್ಮನ್ನ ಅರಿವನ್ನು ಸಾವಿರಾರು ವರ್ಷಗಳಿಂದ ತಾವು ಯಾರು ಅಂತಕ್ಕಂಥ ಅನ್ವೇಷಣೆಯಲ್ಲೇ ತೊಡಗುತ್ತಾರೆ. ತನ್ನನ್ನು ತಾನು ಅರಿಯತಕ್ಕಂಥದ್ದು ಎಷ್ಟು ಸಮಸ್ಯೆ ಆಯಿತು ನಮ್ಮ ದೇಶಕ್ಕೆ. ಈ ದೇಶದ ಜನ ತಮ್ಮನ್ನು ಅರಿತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಈ ದೇಶದ ವಿಜ್ಞಾನ, ತಾಂತ್ರಿಕ ಅಭಿವೃದ್ಧಿ, ಸಿರಿವಂತಿಕೆ ಎಲ್ಲ ಬಲಿಯಾಗೋಯ್ತು. ಬಡತನ, ಅನಾರೋಗ್ಯ, ಕಾಯಿಲೆ ಎಲ್ಲವನ್ನೂ ಸಹ ನಮ್ಮ ಜನ ಅನುಭವಿಸ್ತಕ್ಕಂಥ ಒಂದು ವಾತಾವರಣ ಇಲ್ಲಿ ಬಂತು. ಬೇಕಾದರೆ ನೋಡಿ, ಈ ದೇಶದಲ್ಲಿರ್ತಕ್ಕಂಥ ಆಧ್ಯಾತ್ಮ, ನಮ್ಮತನದ ಅರಿವನ್ನು ನಾವು ತಿಳ್ಕೊಂಡಿರ್ತಕ್ಕಂಥದ್ದು, ಆಧ್ಯಾತ್ಮಿಕ ಜ್ಞಾನವನ್ನು ನೋಡಿ. ಈ ದೇಶದ ಸುತ್ತ ಇರತಕ್ಕಂಥ ಸಮುದ್ರಗಳ ಕಂಪನಗಳು ಇತರ ದೇಶದ ಜನಗಳಿಗೆ ತಿಳಿಸ್ಕೊಡ್ತವೆ. ನೀವು ಬೇರೆ ದೇಶದ ಜನಗಳು ಭಾರತಕ್ಕೆ ಬರ್ತೀರಿ, ಇಲ್ಲಿರ್ತಕ್ಕಂಥ ಅವಶೇಷಗಳನ್ನು ನೋಡ್ತೀರಿ, ಪರಕೀಯರು ಹೊಡೆದಾಕಿರ್ತಕ್ಕಂಥ ಅರಮನೆಗಳನ್ನ ನೋಡ್ತೀರಿ, ದೇವಾಲಯಗಳನ್ನ ನೋಡ್ತೀರಿ, ಖುಷಿ ಪಡ್ತೀರಿ ಅಥವಾ ಪರಿತಾಪ ಪಡ್ತಿರೋ ಅಥವಾ ಪಶ್ಚಾತ್ತಾಪ ಪಡ್ತಿರೋ ಏನಂತ ಗೊತ್ತಿಲ್ಲ. ಇಲ್ಲಿಯ ಹಿಮಾಲಯವನ್ನು ನೋಡಿ ಬೆರಗಾಗ್ತೀರಿ, ಇಲ್ಲಿಗೆ ಬರ್ತೀರಿ, ಬೇಕಾದಷ್ಟು ಫೋಟೋಗಳನ್ನ ತಗೋತೀರಿ, ಫೋಟೋಗಳನ್ನ ತಗೊಂಡು ಮತ್ತೆ ನಿಮ್ಮ ದೇಶಕ್ಕೆ ಹೋಗ್ತೀರಿ, ಆಲ್ಬಮ್ ಮಾಡಿಡ್ತೀರಿ. ಆದರೆ ಸತ್ಯವಾಗಿ ಹೇಳ್ತೇನೆ, ನಿಜವಾಗಿ ನೀವು ಈ ದೇಶವನ್ನು ಅರಿತುಕೊಳ್ಳದೆ ಹಾಗೆ ವಾಪಸ್ ಹೊಂಟಾಗಿದ್ದೀರಿ. ಈ ದೇಶದಲ್ಲಿ ನೀವು ಏನನ್ನ ನೋಡಬೇಕಾಗಿತ್ತು, ಏನನ್ನ ಅರಿಯಬೇಕಾಗಿತ್ತು, ಅದನ್ನು ನೀವು ನೋಡಲೇ ಇಲ್ಲ, ಅದನ್ನು ನೀವು ಅರಿಯಲೇ ಇಲ್ಲ, ಹಾಗೆ ಹೊರಟೋದ್ರಿ. ಈ ದೇಶದಲ್ಲಿ ಇರ್ತಕ್ಕಂಥ ನನ್ನನ್ನು ನಾನು ಅರಿತುಕೊಳ್ತಕ್ಕಂಥ ಒಂದು ಆಧ್ಯಾತ್ಮಿಕತೆಯನ್ನು
ನೀವು ಯಾರೂ ಸಹ ನೋಡಲೇ ಇಲ್ಲ. ನೀವು ಯಾವುದೇ ದೇಶವನ್ನು ಹೋಗ್ಬೋದು. ನೀವು ಜರ್ಮನಿಗೆ ಹೋಗ್ಬೋದು, ಇಟಲಿಗೆ ಹೋಗ್ಬೋದು, ಫ್ರಾನ್ಸ್ಗೆ ಹೋಗ್ಬೋದು, ಇಂಗ್ಲೆಂಡಿಗೆ ಹೋಗ್ಬೋದು. ಭಾರತದ ಮಟ್ಟಿಗೆ ಹೇಳೋದಾದರೆ ಆ ದೇಶಗಳು ಯಾವುವೂ ಸಹ ಭಾರತವನ್ನು ಸರಿಗಟ್ಟೋದಕ್ಕೆ ಸಾಧ್ಯವಿಲ್ಲ. ಬೇರೆ ಯಾವ ದೇಶವೂ ಗೌತಮ ಬುದ್ಧರನ್ನು ಸೃಷ್ಟಿ ಮಾಡಿಲ್ಲ, ಆದಿನಾಥರನ್ನು ಸೃಷ್ಟಿ ಮಾಡಿಲ್ಲ, ಮಹಾವೀರರನ್ನು ರೂಪಿಸಿಲ್ಲ, ಕಬೀರರನ್ನಾಗಲಿ ಫರೀದರನ್ನಾಗಲಿ ಅಥವಾ ದಾದುವನ್ನಾಗಲಿ ಇಲ್ಲಿ ರೂಪಿಸಿಲ್ಲ. ಅವು ಬೇರೆ ದೇಶಗಳು ವಿಜ್ಞಾನಿಗಳನ್ನ ಕೊಟ್ಟಿವೆ, ಕವಿಗಳನ್ನ ಕೊಟ್ಟಿವೆ, ಮಹಾ ಕಲಾವಿದರನ್ನ ಕೊಟ್ಟಿವೆ. ನಮ್ಮಲ್ಲೂ ಕೊಟ್ಟಿದ್ದೀವಿ. ಹೇಗೆ ಕೊಟ್ಟಿದ್ದೀವಿ ಗೊತ್ತಾ? ಆಧ್ಯಾತ್ಮಿಕತೆಯ ಅಡಿಪಾಯದಲ್ಲಿ ನಾವು ಕೊಟ್ಟಿದ್ದೀವಿ. ಭಾರತ ತುಂಬ ಕಡು ಪಡುವ ದೇಶ. ಓಶೋ ಈ ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ತಮ್ಮ ಕಾಲದಲ್ಲಿ 1990ಕ್ಕಿಂತ ಮೊದಲು 84, 85, 70 ಅಂಥ ಸಮಯದಲ್ಲಿ, ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅಲ್ಲ. ಭಾರತ ಕಡು ಬಡದೇಶ ನಿಮಗೆಲ್ಲ ಗೊತ್ತು. ಆದರೆ ಆಧ್ಯಾತ್ಮಿಕತೆಯಲ್ಲಿ ಈ ದೇಶದಂಥ ಶ್ರೀಮಂತ ದೇಶ ಇಡೀ ಜಗತ್ತಿನಲ್ಲಿಯೇ ಇಲ್ಲ ಅಂತ ನಾವು ಹೇಳ್ಬೋದು. ಅದರ ಅರಿವು ಬೇರೆ ದೇಶದವರು ಇಲ್ಲಿಯ ಅರಿವನ್ನು ಪಡ್ಕೊಂಡ್ರೆ ಮಾತ್ರ ಅವರಿಗೆ ನಿಜವಾಗಿ ಈ ದೇಶ ಎಂಥದ್ದು ಅಂತ ಗೊತ್ತಾಗ್ತಕ್ಕಂಥದ್ದು. ನಿಮ್ಮ ದೇಶಗಳಲ್ಲಿ ಧರ್ಮ ಅಂತಕ್ಕಂಥದ್ದು ಬೀಜವಾಗಿ ಮೊಳಕೆ ಹೊಡೆದು ದೊಡ್ಡ ಮರವಾಗಬೇಕಂದ್ರೆ ಸಾವಿರಾರು ವರ್ಷಗಳೇ ಬೇಕಾಯಿತು. ಆದರೆ ನಮ್ಮ ಭಾರತದಲ್ಲಿ, ನನ್ನ ಭಾರತದಲ್ಲಿ ಈ ಭಾರತ ಹೇಗೆ ಹುಟ್ಟಿತೋ ಅದ್ರ ಜೊತೆನೇ ಆಧ್ಯಾತ್ಮಿಕತೆ ಹುಟ್ಟಿತು, ಧರ್ಮ ಹುಟ್ಟಿತು. ನೀವಿನ್ನೂ ಅಕ್ಷರ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಯಾರು ಹೇಳ್ತಿರೋದು? ಇದನ್ನು ಪಾಶ್ಚಿಮಾತ್ಯರಿಗೆ. ನೀವಿನ್ನೂ ಲಿಪಿಯನ್ನು ಕಂಡುಹಿಡದೇ ಇರತಕ್ಕಂಥ ಸಂದರ್ಭದಲ್ಲಿ, ನೀವಿನ್ನೂ ಭಾಷೆಯನ್ನು ಕಂಡುಹಿಡದೇ ಇರತಕ್ಕಂಥ ಸಂದರ್ಭದಲ್ಲಿ, ಅಂತಹ ಕಾಲದಲ್ಲಿ, ನೀವಿನ್ನೂ ಹಿಮದ ನಡುವೆ ಇದ್ದಂಥ ಕಾಲದಲ್ಲಿ, ಹಿಮಯುಗದಲ್ಲಿ ಇದ್ದಂಥ ಕಾಲದಲ್ಲಿ, ನೀವಿನ್ನೂ ನಾಗರಿಕತೆಗೆ ಬಾರದೇ ಇರತಕ್ಕಂಥ ಕಾಲದಲ್ಲಿ, ಆಧ್ಯಾತ್ಮ ಅಂತಕ್ಕಂಥದ್ದು ಏನು ಗೊತ್ತಿಲ್ಲದೆ ಇರತಕ್ಕಂಥ ಕಾಲದಲ್ಲಿ ಈ ನನ್ನ ಭಾರತ ಆಗಲೇ ಆಧ್ಯಾತ್ಮಿಕತೆಯ ಸಿರಿವಂತಿಕೆಯನ್ನು ಹೊಂದಿತ್ತು. ಈ ನನ್ನ ಭಾರತ ಆಗಲೇ ಭಾಷೆಯನ್ನು ಕಂಡುಹಿಡಿದಿತ್ತು, ಲಿಪಿಯನ್ನು ಕಂಡುಹಿಡಿದಿತ್ತು, ಗಣಿತವನ್ನು ಕಂಡುಹಿಡಿದಿತ್ತು, ಖಗೋಳವನ್ನು ಕಂಡುಹಿಡಿದಿತ್ತು, ಗಣಿತವನ್ನು ಕಂಡುಹಿಡಿದಿತ್ತು. ನಿಮ್ಮ ದೇಶದಲ್ಲಿ ಲಿಪಿಯೇ ಗೊತ್ತಿಲ್ಲದಂಥ ಕಾಲದಲ್ಲಿ ನಮ್ಮ ದೇಶದಲ್ಲಿ ತಕ್ಷಶಿಲೆ, ನಳಂದ ವಿಶ್ವವಿದ್ಯಾಲಯಗಳಿತ್ತು. ಆದರೂ ನಮ್ಮ ದೇಶದ ದುರದೃಷ್ಟ ಅದು ತನ್ನ ಬಡತನವನ್ನು ಇಲ್ಲಿಯ ಜನಗಳು ತಮ್ಮನ್ನು ತಾವು ಸರಿಯಾಗಿ ಅರಿತುಕೊಳ್ಳದೇ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ದೇಶ ಇಂತಹ ಒಂದು ಪರಿಸ್ಥಿತಿಗೆ ಬಂತು. ಅಷ್ಟೇ ಬಿಟ್ಟರೆ ಇವತ್ತಿಗೂ ಧ್ಯಾನದ ಕಲಿಕೆಯ ಸಂಕೇತ, ಧ್ಯಾನದ ವಿಶ್ವವಿದ್ಯಾಲಯ ಇಂದಲದಲ್ಲ, ನೆನ್ನೆದಲ್ಲ, ಬಹುಕಾಲದ್ದು, ಸಹಸ್ರಾರು ವರ್ಷಗಳದ್ದು, 10,000 ವರ್ಷ ಹಳೆಯದ್ದು ನಮ್ಮ ಆಧ್ಯಾತ್ಮಿಕತೆ. ನಿಮ್ಮ ಪಾಶ್ಚಿಮಾತ್ಯರ ಥರ ನೆನ್ನೆ ಮನೆಯದಲ್ಲ. ಇಂತಹ ಅಭಿಪ್ರಾಯಗಳನ್ನು ಓಶೋ ಭಗವಾನ್ ತಮ್ಮ ನನ್ನ ಭಾರತ, ನನ್ನ ಪ್ರೀತಿಯ ಭಾರತ ಅಂತಕ್ಕಂಥ ಪುಸ್ತಕದಲ್ಲಿ ಬರೀತಾರೆ. ತಾವೂ ಸಹ ಖಂಡಿತ ಆ ಪುಸ್ತಕವನ್ನು
ತಗೊಂಡು ಕನ್ನಡದಲ್ಲೂ ಸಹ ಅನುವಾದ ಆಗಿದೆ. ಅದನ್ನು ನಾವು ಸಹ ಖಂಡಿತ ಓದಿ. ನಾಳೆ ಓಶೋರವರು ಪತಂಜಲಿಯ ಯೋಗ ಸೂತ್ರಗಳ ಬಗ್ಗೆ ಏನು ಹೇಳ್ತಾರೆ, ವಾತ್ಸಾಯನ ಕಾಮಸೂತ್ರಗಳ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ತಮಗೆಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಜೈ ಗುರುದೇವ್.